ಸೂಪರ್ ಯಮ್ಮಿ ದೇಸಿ ಪಾಸ್ತಾ ರೆಸಿಪಿ ಬೇಕಾ? ಹಾಗಾದರೆ ವಿಡಿಯೋ ಕೊನೆ ತನಕ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಮನೆ ಇಂಗ್ರೀಡಿಯೆಂಟ್ಸೇ. ಒಂದ್ಸತಿ ಚೆಕ್ ಮಾಡಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಾವಿವತ್ತು ಹೋಮ್ ಮೇಡ್ ದೇಸಿ ಪಾಸ್ತಾ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇಟ್ಸ್ ವೆರಿ ಸಿಂಪಲ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಟೊಮೆಟೊ, ಆನಿಯನ್ನು, ಸೋಯಾ ಸಾಸು, ಟೊಮೆಟೊ ಕೆಚಪ್ಪು ಮತ್ತು ಆರಿಗೆನೋ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅನ್ನೋರು ಅಚ್ಕಾರದ ಪುಡಿ ಯೂಸ್ ಮಾಡ್ಬೋದು. ಸಣ್ಣದಾಗಿ ಕಟ್ ಮಾಡಬೇಕು, ದಪ್ಪು ಕಟ್ ಮಾಡೋದು ಬೇಡ. ನಾನು ಪಾಸ್ತಾನ ಬೇಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಥರ ಪಾಸ್ತಾ ಒಂದು 5 ಮಿನಿಟ್ ಮಾಡಿದ್ರೆ ಅದು ಮೆತ್ತಗಾಗುತ್ತೆ. 2 ಸ್ಪೂನ್ಸ್ ಆಫ್ ಆಯಿಲ್ ತಗೊಳ್ಳಿ. ನೋಡಿ, ಇಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಡ್ರೈ ಕರಿ ಲೀಫು, ಕಟ್ ಮಾಡಿ ಇಟ್ಕೊಂಡಿರೋ 3 ಚಿಲ್ಲಿ, ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. 1 or 2 ಸ್ಪೂನ್ಸ್ ಸಾಕು. ಸಾಲ್ಟ್ ಸ್ವಲ್ಪ ನೋಡ್ಕೊಂಡು ಹಾಕಿ, ಯಾಕಂದರೆ ಸಾಸ್ಗಳಲ್ಲಿ ಸಾಲ್ಟ್ ಕಂಟೆಂಟ್ ಇರುತ್ತೆ. ಕಮ್ಮಿನೇ ಹಾಕಿರಿ ಸಾಲ್ಟ್ನ. ಅದಾದಮೇಲೆ ಸ್ವಲ್ಪ ಕೆಚಪ್ ಹಾಕ್ತಾ ಇದ್ದೀನಿ. ಇದು ಆರಿಗ್ಯಾನೋ. ನೋಡಿ, ಇದನ್ನ ಈ ಥರ ಪುಡಿ ಮಾಡಿಬಿಟ್ಟು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋ ಪಾಸ್ತಾನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಥರ ಇರಲಿ ಅಂದರೆ ಸ್ವಲ್ಪ ನೀರು ಹಾಕಿ. ಇದರಲ್ಲೂ ನೀರಿರುತ್ತೆ. ಅದು ಕಡಿಮೆ ನೀರು ಹಾಕಿದ್ದೆ ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೆ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ ಇದರಲ್ಲಿ. ಸಪ್ರೇಟ್ ಅದ್ರ ಬೇಯಿಸ್ಕೊಂಡಾಗ ನೀರಿರುತ್ತಲ್ಲ, ಅದನ್ನೇ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀರು ಅದರಲ್ಲಿ ಕಡಿಮೆ ಆಗಿದೆ ಅಂದರೆ ಎಕ್ಸ್ಟ್ರಾ ನೀರು ಹಾಕೋಬೋದು ನಾವೇ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ತೀನಿ. ಒಂಚೂರು ನೀರು ಹಾಕ್ಕೊತೀನಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ. ಸ್ವಲ್ಪ ಖಾರ ಕಡಿಮೆ ಇದೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬ್ಲೆಂಡ್ ಆಗಲಿ. ಅದ್ರ ಜೊತೆ ಪಾಸ್ತಾ ಮಾಡೋದಕ್ಕೆ ಎಷ್ಟೊಂದು ವೆರೈಟೀಸ್ ಇದೆ. ನಾನು ಹೋಮ್ ಇಂಗ್ರೀಡಿಯೆಂಟ್ಸ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇದ್ದೀನಿ. ಅದು 2 ಕೆಚಪ್ ಬಿಟ್ಟು. ಇದು ದೇಸಿ ಪಾಸ್ತಾ ಥರ ಆಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ. ಕರೆಕ್ಟಾಗಿ ಆಗಿದೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೆಡಿಯಾಗಿದೆ ನೋಡಿ. ಸೂಪರ್ ಯಮ್ಮಿ ರೆಸಿಪಿ ಬೇಕಾ?